ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರೈತನಗರ ಕ್ಯಾಂಪ್ ಶಾಲೆಯ ರಿಪೇರಿ ಯಾವಾಗ? ಶಾಸಕರಿಗೆ ಬಿಇಒ ಅವರಿಗೆ ಪಾಲಕರ ಪ್ರಶ್ನೆ. ಬಜೆಟ್ನಲ್ಲಿ ಅಂಕಿ ಸಂಖ್ಯೆಗಿಂತ ಅಕ್ಷರಗಳೇ ಜಾಸ್ತಿ ಇದೆ. ಸಂಖ್ಯೆಗಳು ಮಾತನಾಡಬೇಕು, ಆದರೆ ನಿನ್ನೆಯ ಬಜೆಟ್ನಲ್ಲಿ ಅಕ್ಷರಗಳೇ ಮಾತಾಡಿವೆ. ಎದ್ದಲದೊಡ್ಡಿಯಲ್ಲಿ ಚರಂಡಿ ನಿರ್ಮಾಣ, ತಿರುಗಾಡಲು ತೊಂದರೆ, ಸಿಡಿ ನಿರ್ಮಿಸದೆ ಪಿಡಿಒ ನಿರ್ಲಕ್ಷ್ಯ. ಫೆಬ್ರವರಿ 7ರಂದು ಸಂಕೇತ್ ಸಂಸ್ಥೆಯಿಂದ ಅಪೂರ್ವ ಸಂಗಮ ಕಾರ್ಯಕ್ರಮ. ಸಂಡೇ ಫಾರ್ ಸೇವಾ ಬಳಗ ಗೊರೆಬಾಳದಿಂದ 82ನೇ ಸೇವಾ ಕಾರ್ಯಕ್ರಮ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಹಣಕ್ಕೆ ಕೊರತೆ ಇಲ್ಲ ಎಂದು ಮಾತನಾಡುವ ಜನಪ್ರತಿನಿಧಿಗಳಿಗೆ ಸರ್ಕಾರಿ ಶಾಲಾ ಕಟ್ಟಡಗಳ ದುಸ್ಥಿತಿ ಕಾಣುವುದಿಲ್ಲವೇ? ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡುವುದು ಗಿಂಬಳಕ್ಕಾಗಿಯೇ? ಇವರಿಗೆ ಶಾಲಾ ಕಟ್ಟಡದ ದುಸ್ಥಿತಿ, ಶಿಕ್ಷಕರ ಕೊರತೆ, ಶೌಚಾಲಯದ ದುಸ್ಥಿತಿ ಕಾಣುವುದಿಲ್ಲವೇ? ಅಧಿಕಾರಿಗಳಿಗೆ, ಶಾಸಕರಿಗೆ ಹೇಳಿ ಹೇಳಿ ಸಾಕಾಗಿದೆ. ನೀವಾದರೂ ಅವರು ಕಣ್ಣು ಹಾಯಿಸುವಂತೆ ಮಾಡಿ ಎಂದು ಮಾಧ್ಯಮಕ್ಕೆ ಮೊರೆ ಹೋಗಿದ್ದಾರೆ ರೈತನಗರ ಗ್ರಾಮದ ಪಾಲಕರು. ಶಾಲೆಗೆ ಮಕ್ಕಳನ್ನು ಸೇರಿಸುವಾಗ ಪೋಷಕರನ್ನ ಮೊದಲು ಆಕರ್ಷಿಸುವುದು ಶಾಲಾ ಕಟ್ಟಡ, ನಂತರ ಶಿಕ್ಷಣದ ಗುಣಮಟ್ಟ. ಇವತ್ತು ಖಾಸಗಿ ಶಾಲೆಗಳು ಪಾಲಕರಿಗೆ ಆಕರ್ಷಣೀಯವಾಗಿ ಕಾಣುವುದೇ ಕಟ್ಟಡಗಳಿಂದ. ಅಲ್ಲಿಯ ಶಿಕ್ಷಣ ಗುಣಮಟ್ಟ ಗಮನಿಸಿದವರಿಗೆ ಗೊತ್ತು ಹೇಗಿದೆ ಎನ್ನುವುದು. ಸೇರಿದ ಮೇಲೆ ಬಿಡಲು ಸಾಧ್ಯವೇ? ಕಷ್ಟವೋ ದುಃಖವೋ 1 ವರ್ಷ ಕಾಯಲೇಬೇಕು. ನಂತರ ಮತ್ತೊಂದು ಶಾಲೆಯ ಕಡೆಗೆ ಪಯಣ. ಹೀಗೆ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಯ ಕಡೆಗೆ ಅಲೆದಾಟವೇ ಹೊರತು ಎಲ್ಲಿ ಹೋದರೂ ತೃಪ್ತಿ ಕಾಣದ ಶಿಕ್ಷಣ ಗುಣಮಟ್ಟ ಎನ್ನುವುದು ಪಾಲಕರ ಸ್ಪಷ್ಟವಾದ ಮಾತು. ಇನ್ನು ಸರ್ಕಾರಿ ಶಾಲೆಯ ಬಗ್ಗೆ ಹೇಳಲು ಹೊರಟರೆ ಅದು ಮುಗಿಯದ ಕಥೆ. ಕಟ್ಟಡ ಇದೆ, ಸರಿಯಾಗಿಲ್ಲ, ದುಸ್ಥಿತಿಯಲ್ಲಿವೆ. ಕಾಯಂ ಶಿಕ್ಷಕರಿಲ್ಲ, ಗೌರವ ಶಿಕ್ಷಕರೇ ಗತಿ. ಶೌಚಾಲಯ ಇದೆ, ಬಾಗಿಲಿಲ್ಲ, ನೀರಿಲ್ಲ. ಇದು ಬಹುತೇಕ ಶಾಲೆಗಳ ಸ್ಥಿತಿ. ಇನ್ನು ಕೆಲವು ಕಡೆ ಮಕ್ಕಳಿದ್ದಾರೆ, ಶಿಕ್ಷಕರಿಲ್ಲ. ಶಿಕ್ಷಕರು ಇದ್ದಲ್ಲಿ ಮಕ್ಕಳ ಕೊರತೆ ಇರುವ ಶಾಲೆಗಳು ನಮ್ಮಲ್ಲಿ ಬಹಳಷ್ಟಿವೆ. ಈ ಭಯಾನಕ ಕಥನ ನಿಮ್ಮ ಮುಂದೆ ಹೇಳುತ್ತಾ ಒಂದು ಶಾಂಪಲ್ ಈಗ ನಿಮ್ಮ ಮುಂದೆ. ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರೈತನಗರ ಕ್ಯಾಂಪ್. 6 ಶಾಲಾ ಕೊಠಡಿಗಳು, 2 ಕಾಯಂ ಶಿಕ್ಷಕರು, 1 ಗೌರವ ಶಿಕ್ಷಕರು, 52 ವಿದ್ಯಾರ್ಥಿಗಳು. ಇದು ಶಾಲೆಯ ಹಿಸ್ಟರಿ. ಇನ್ನು ತಾವು ವಿಡಿಯೋ ಗಮನಿಸಿದರೆ ತಿಳಿಯುತ್ತೆ, ಈ ಶಾಲೆಗೆ ಯಾರಾದರೂ ತಮ್ಮ ಮಕ್ಕಳನ್ನು ಯಾವ ಧೈರ್ಯದ ಮೇಲೆ ಅಡ್ಮಿಷನ್ ಮಾಡಿಸಿಯಾರು? ಯಾವಾಗ ತಮ್ಮ ಮಕ್ಕಳ ಮೇಲೆ ಬೀಳಬಹುದು ಎನ್ನುವ ಭಯದಲ್ಲಿ ಮೊದಲಿದ್ದ 100 ಜನ ವಿದ್ಯಾರ್ಥಿಗಳಲ್ಲಿ ಈಗ 52 ವಿದ್ಯಾರ್ಥಿಗಳು ಮಾತ್ರ ಉಳಿದಿದ್ದಾರೆ. ಹೀಗೆ ಬಿಟ್ಟರೆ 0 ಆದರೂ ಆಗಬಹುದು ಎನ್ನುತ್ತಾರೆ ಶಾಮಿದ್ ಸಾಬ್. ದುರ್ಸ್ಥಿತಿಗೆ ಅಧಿಕಾರಿಗಳು, ಶಾಸಕರು ಮನಸ್ಸು ಮಾಡಲಿ. ಶಿಕ್ಷಣದ ಹಬ್ ನಮ್ಮ ತಾಲೂಕು ಎನ್ನುವ ಶಾಸಕರು ಸರ್ಕಾರಿ ಶಾಲೆಗಳ ದುಸ್ಥಿತಿ ಗಮನಿಸಿ ಮದ್ದು ನೀಡಲಿ ಎನ್ನುವುದು ಗ್ರಾಮಸ್ಥರ ಅನಿಸಿಕೆ. ಈ ಶಾಲೆ ಬಗ್ಗೆ ಇದು ಬರೀ ಸಿಂಧನೂರಿಂದ 4 ಕಿಲೋಮೀಟರ್ ಇರುತ್ತೆ. ಮತ್ತು ಏನಾರ ನೋಡಿ ಏನಂತಾರೆ, ನಾವು ಅಲ್ಲಿ ಮಾಡ್ತೀವಿ, ಇಲ್ಲಿ ಪೂಜೆ ಮಾಡ್ತೀವಿ ಅಂತ. ಇಲ್ಲಿದ್ದಂಥ ಎಮ್ ಎಲ್ ಎಗಳು ಬಂದು 4 ಕಿಲೋಮೀಟರ್ ನೋಡೋಕ್ಕಿಲ್ಲ. ಮುಂದೆ ಇವ್ರೇನು ಕೆಲಸ ಮಾಡ್ತಾರೆ? ಇವ್ರಿಗೆ ಕೆಲಸ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗಿರಲ್ಲ ಅವರು. ಶಾಲೆ ಬಗ್ಗೆ ನಾವೇನು ನಮ್ಮ ಮನೆಗೆ ಹತ್ತು, ನಮ್ಮ ಮನೆಗೆ ಕೊಡ್ರಪ್ಪ, ನಮ್ಮ ಮನೆಗೆ ದುಡ್ಡು ಕೊಡ್ರಿ, ನಮ್ಮ ಮನೆಗೆ ಅದು ಮಾಡಿರಿ ಅಂತೇನು ಯಾರಿಗೆ ಕೇಳಕತ್ತಿಲ್ಲ. ಮಕ್ಕಳಕ್ಕೋಸ್ಕರ, ಮಕ್ಕಳ ಭವಿಷ್ಯತ್ತಕ್ಕೋಸ್ಕರ ಕೊಡ್ರಿ ಅಂತ ಕೇಳಕತ್ತೀವಿ. ಇಷ್ಟು ಕೇರ್ಲೆಸ್ ಆಗಿ ಮಾಡೋವಂಥ ರಾಜಕಾರಣಿಗಳು ನಮ್ಗೆ ಯಾಕೆ ಬೇಕು ರೀ? ಅಟ್ಲೀಸ್ಟ್ 8 ತಿಂಗಳಾಯ್ತು ಅವ್ರಿಗೆ. ಯಾಕೆ 8 ತಿಂಗಳಿಂದ 1 ದಿನ ಇದಕ್ಕೆ ಬಂದು ಕಳಿಸಿ ನೋಡಿ ಹೋಗ್ಯಾರ ಅವರು. ಶರಣ ಪ್ರಕಾಶ್ ಪಾಟೀಲ್ ಕೂಡ ಹೇಳಿ ಯಾವುದ್ಯಾವುದೋ ಮೀಟಿಂಗ್ ಮೇಲೆ ಬರ್ತಾರೆ, ಬಂದು ಇಲ್ತನ ಬಂದು ನೋಡ್ಕೊಂಡು ಏನಾಗೈತಪ್ಪ. ಇವರು ಗೋರ್ಮೆಂಟ್ ಇವ್ರು ಕಾರ್ ಕೊಟ್ಟೈತೆ, ಡೀಸೆಲ್ ಕೊಟ್ಟೈತೆ, ಇವ್ರಿಗೆ ಪೇಮೆಂಟು ಕೊಡ್ತೈತೆ. ಇವ್ರಿಗೆ ಬಂದು ಮಾಡೋಂಥ ಕೆಲಸ ಏನು ಇವರು? ಇಂಥ ರಾಜಕಾರಣಿಗಳು ನಮ್ಗೆ ಯಾಕೆ ಬೇಕು? ಬ್ಯಾಡ ಇವರು. ಅವ್ರು ಇಂಥ ಶಾಲೆಗಳು ಅಟ್ಲೀಸ್ಟ್ ಒಂದು ಶಾಲೆ ತರೋದಾಗಿಲ್ಲ ಅಂದ್ರೆ ಅನುದಾನ ಇಲ್ಲರಿ, ಅನ್ನೋದಲ್ಲ. ಇದು ಶಾಲೆ ಬಗ್ಗೆ ಅನುದಾನ ಇಲ್ಲ ಅಂದರೆ ಮತ್ತು ಇನ್ನು ಮುಂದೆ ಏನಾದ್ರ ಬಗ್ಗೆ ಅನುಮಾನ ಇರ್ತೀವಿ. ಅದಕ್ಕೆ ಅವ್ರಿಗೆ ನಾವು ಹೇಳೋದೇನಂದರೆ ಇಷ್ಟೇ, ನಿಮಗೆ ಕಾಜಿಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ಮನೆಗಿರ್ರಿ. ನೀವು ಶಾಲೆ ಎಲ್ಲ ರೆಡಿ ಮಾಡ್ತೀವಿ, ಮಕ್ಕಳು ಭವಿಷ್ಯತ್ ನೋಡ್ತೀವಿ, ಯಾರ್ಯಾರು ಮನೆಗೆ ಕೇಳ್ತಾರೆ ಅಂದ್ರೆ ಸರಿ. ಅವ್ರು ಯಾವುದ್ಯಾವುದೋ ತಂದ್ಕಸಿ ಏನೇನೋ ಮಾಡ್ತಾರೆ. ಇಂಥವು ನೋಡ್ರಿ, ಸ್ವಲ್ಪ ಕಣ್ ತೆರೆದು ಒಮ್ಮೆ ನೋಡ್ರಿ. ನೀವು ಇದ್ದು 4 ಬೇರೆ ಶಾಸಕರಿದ್ರಿ, ಏನಾರ ನಡೆನ ನಾವು ಹಂಗೆ ಮಾಡ್ತೀವಿ, ಎಲ್ಲಿ ಮಾಡಿರಪ್ಪ ತೋರಿಸ್ರಿ. ಒಂದಾರ ಬಂದು ಇಲ್ಲಿ ಬಂದು ನಿಮ್ಗೆ ಸಾಕ್ಷಿ ಇದೆ. 8 ತಿಂಗಳಿಂದ ಹೇಳಕತ್ತೀನಿ ನಾನು, ಇವತ್ತಲ್ಲ. 8 ತಿಂಗಳಿಂದ ಆದ್ರೆ ಅಟ್ಲೀಸ್ಟ್ ಒಂದಿನ ಬಂದು ನಿಮ್ಗೆ ನೋಡೋಕೆ ಟೈಮ್ ಸಿಕ್ಕಲ್ಲ ಅಂದ್ರೆ ಮುಂದೆ ನೋಡ್ತೀನಿ 2 ವರ್ಷ ನಿಮ್ಮ ಅಧಿಕಾರನೇ ಹೋಯ್ತು. ನೀವು ಬಂದು ಇಲ್ಲಿ ಮಾಡೋಂಥ ಕೆಲಸ ಏನೈತಿ? ಜನಗಳಿಗೆ ಏನು ಕೊಡಕತ್ತೀರಪ್ಪ ನೀವು? ಸೂರ್ತಿ ಏನು ಕೊಡಕತ್ತೀರಿ? ನೀವು ಮಾಡಿದಂಥದ್ದು ಇದೇ. ನೀವು ಗೆದ್ದಾಗಲಿಂದ ಎಲ್ಲೆಲ್ಲಿ ಪೂಜೆ ಮಾಡಿರಿ, ಏನು ಮಾಡಿರಿ, ಕೆಲಸ ತೋರಿಸ್ರಿ, ಒಂದರ ತೋರಿಸ್ರಿ, ಒಳ್ಳೆ ಕೆಲಸ ತೋರಿಸ್ರಿ. ಯಾವ್ಯಾವ ಮಾಡ್ಕೊಂತ ಓದ್ತಿದ್ರಪ್ಪ ಅಂದರೆ ಹಿಂಗೆ ಹೆಂಗ್ರಿ? ಸ್ವಲ್ಪ ನೋಡಿರಿ, ಶಾಲೆ ಬಗ್ಗೆ ಕಾಳಜಿ ಕೊಡ್ರಿ, ಶಾಲೆ ಬಗ್ಗೆ ಅನುದಾನ ಬಿಡುಗಡೆ ಮಾಡಿ. ಮೊದಲು ಇಲ್ಲಿದ್ದಂಥ ಬೇವನ್ ಮಾತ್ರ ಆತ ಈ ಚಾರ್ ತೆಗೆದು ಮೇಲೆ ಸಸ್ಪೆಂಡ್ ಮಾಡಬೇಕು. ಅವ್ರಿಗೆ ಏನಕ್ಕೆ ಅಷ್ಟದಿಲ್ಲ. ಮನೆ ಕುರ್ಕುಂದಾಗ ಆದ ಗಂಟೆ ಇಲ್ಲಿ ಕೂಡ ಆಗೋ ಪೊಸಿಷನ್ದಾಗ ಇದ್ರಂಗೆ ಯಾರು ಬಿದ್ದರಪ್ಪ ಅಂದ್ರೆ ಅವರೇ ಹೊಣಿ. ಇದಕ್ಕೆ ಅಧಿಕಾರಿಗಳೇ ಹೊಣಿ. ಶಾಮಿದ್ ಸಾಬ್ ಕಿಡಿದೂರು ಅಂತೇಳಿ ಕನ್ನಡ ಸೇನೆ ಕರ್ನಾಟಕ ತಾಲೂಕು ಅಧ್ಯಕ್ಷ. ಬಜೆಟ್ ಅಂದರೆ ಅಂಕಿ ಸಂಖ್ಯೆಗಳ ಮೊತ್ತ. ಯಾವುದಕ್ಕೆ ಎಷ್ಟು ಈ ಹಿಂದೆ ಕೊಟ್ಟಿದ್ದೆವು, ಅದರಲ್ಲಿ ಆದದ್ದೆಷ್ಟು, ಈಗೆಷ್ಟು ನೀಡಿದ್ದೇವೆ, ಆಗಬೇಕಾದ್ದು ಏನು, ಇದು ಬಜೆಟ್ನಲ್ಲಿರಬೇಕು. ಆದರೆ ಈ ವಿಶ್ಲೇಷಣೆ ಬಜೆಟ್ನಲ್ಲಿ ಕಾಣುವುದಿಲ್ಲ.
ಕೇವಲ ಘೋಷಣೆಗಳೇ ಇರುತ್ತವೆ. ಘೋಷಣೆಗಳು ಹೊಟ್ಟೆ ತುಂಬಿಸುವುದಿಲ್ಲ, ಮನಸ್ಸು ತುಂಬಿಸಬಹುದು. ಮನಸ್ಸು ತುಂಬಿಸಿಕೊಂಡು ಮಾತ್ರಕ್ಕೆ ಜೀವಂತವಾಗಿರಲು ಸಾಧ್ಯವಿಲ್ಲ. ಇದನ್ನು ಬಜೆಟ್ ಮಂಡಿಸುವ ಎಲ್ಲ ಪಕ್ಷಗಳು ತಿಳಿದುಕೊಳ್ಳಬೇಕು, ವಿರೋಧಿಸುವವರು ತಿಳಿದುಕೊಳ್ಳಬೇಕು. ಈ ಎಲ್ಲ ವಿಚಾರಗಳು ಈ ಬಜೆಟಿನಲ್ಲಿ ಕಾಣಲು ಸಾಧ್ಯವೇ? ಅಂಕೆ ಸಂಖ್ಯೆಗಳು ಏನು ಹೇಳುತ್ತಿವೆ? ತೆರೆದಟ್ಟಕ್ಕಿಂತ ಮುಚ್ಚಿಟ್ಟ ಸತ್ಯಗಳು ಎಷ್ಟು? ಒಂದು ವಿಶ್ಲೇಷಣೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಜೆಟ್ ಮಂಡಿಸುವ ಮೂಲಕ ದಾಖಲೆ ಸೃಷ್ಟಿ ಮಾಡಿದ್ದಾರೆ. 85 ನಿಮಿಷಗಳ ಅವರ ಮಂಡನೆಯಲ್ಲಿ ಆಡಳಿತ ಪಕ್ಷದವರು ಭಾವನಾ ಲೋಕದಲ್ಲಿದ್ದರೆ ವಿರೋಧ ಪಕ್ಷದವರು ವಿರೋಧಿಸುವ ಮೂಡಿನಲ್ಲೇ ಕೇಳುತ್ತಿದ್ದದ್ದು ಕಂಡುಬಂತು. ಸ್ವಾಗತ ಮತ್ತು ಟೀಕೆ ಎರಡೂ ಬೇಕು. ಪಾಸಿಟಿವ್ ಅಂಶ ಎಷ್ಟು, ನೆಗೆಟಿವ್ ಅಂಶ ಎಷ್ಟಿದೆ ಎನ್ನುವುದನ್ನು ಸ್ಪಷ್ಟಪಡಿಸುವುದನ್ನು ರೂಢಿಸಿಕೊಳ್ಳಬೇಕು. ಅದಾಗದೆ ಆಡಳಿತ ಪಕ್ಷದವರು ದಾಖಲೆ ಬಜೆಟ್ ಅತ್ಯುತ್ತಮ ಬಜೆಟ್ ಎನ್ನುವುದು, ವಿರೋಧ ಪಕ್ಷದವರು ಕೆಟ್ಟ ಬಜೆಟ್ ಉಳ್ಳವರ ಬಜೆಟ್ ಎನ್ನುವುದನ್ನು ಕೇಳಿ ಜನರಿಗೆ ಯಾವುದು ಸರಿ ಎನ್ನುವುದು ತಿಳಿಯದಾಗದೆ ಕನ್ಫ್ಯೂಸ್ನಲ್ಲಿದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಕೊಟ್ಟದ್ದಕ್ಕಿಂತ ಜಾಸ್ತಿ ನೀಡಿದ್ದೇವೆ ಎಂದು ಕೇವಲ ಮೊತ್ತ ಹೇಳುವುದನ್ನೇ ರೂಢಿಸಿಕೊಂಡಿರುವ ಆಡಳಿತ ಪಕ್ಷದವರು ಹಿಂದಿನ ಸರ್ಕಾರ ಎಷ್ಟು ಶೇಕಡ ನೀಡಿದೆ, ತಾವು ಎಷ್ಟು ಶೇಕಡ ಇಟ್ಟಿದ್ದೇವೆ ಎಂದು ಧೈರ್ಯದಿಂದ ಹೇಳಲು ಸಾಧ್ಯವೇ? ಘೋಷಿಸಿದ ಎಷ್ಟು ಯೋಜನೆಗಳು ಮೀಸಲಿಟ್ಟ ಹಣದಲ್ಲಿ ಒಂದು ನಯಾ ಪೈಸಾ ಕೂಡ ಖರ್ಚಾಗದೆ ಇರುವ ಯೋಜನೆಗಳೂ ಇವೆ. ಈ ಹಿಂದೆ ಕೃಷಿಯಲ್ಲಿ ಘೋಷಿಸಿದ ಯೋಜನೆ ಕಡೆ ಒಮ್ಮೆ ಕಣ್ಣು ಹಾಯಿಸಿ ಸತ್ಯ ಕಾಣಿಸುತ್ತೆ. ವಿಬಿಜಿ ರಾಮ್ಜಿಗೆ 95.692 ಕೋಟಿ ಹಂಚಿಕೆ ಮಾಡಿದೆ. ಈ ಹಣದಿಂದ 125 ದಿನ ಕೆಲಸ ನೀಡುವ ಅಸಾಧ್ಯ, ಕೇವಲ 52 ದಿನ ಕೆಲಸ ನೀಡಬಹುದು. ಪ್ರಸ್ತುತ ಮಾನದಂಡ ಪ್ರಕಾರ 12 ದಿನ ಕೆಲಸ ನೀಡಲು 2.3 ಲಕ್ಷ ಕೋಟಿ ಬೇಕು ಎನ್ನುವುದು ತಜ್ಞರ ಅಭಿಪ್ರಾಯ. ಹೈಸ್ಪೀಡ್ ರೈಲು ಘೋಷಣೆ, ಅದು 50-50 ಅನುಪಾತದಲ್ಲಿ ರಾಜ್ಯ ಸರ್ಕಾರಗಳು ವರ್ಷದ ಒಳಗಾಗಿ ತಮ್ಮ ಪಾಲಿನ ಹಣ ನೀಡಿ ಯೋಜನೆ ಜಾರಿಯಾಗಲು ಸಾಧ್ಯವೇ? ಕೃಷಿಯಲ್ಲಿ ಸಬ್ಸಿಡಿ ಹಣ ಕಡಿತ, ಗೊಬ್ಬರದ ಬೆಲೆಗಳ ಮೇಲೆ ಆಗುವ ಪರಿಣಾಮ. ಮೇಕ್ ಇನ್ ಇಂಡಿಯಾ ಕೇವಲ ಘೋಷಣೆಯಾಗೇ ಇದೆ, ಉತ್ಪಾದನಾ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡಿಲ್ಲ. ಚೀನಾ ವಸ್ತು ಬೇಡ ಎನ್ನುತ್ತಿದ್ದ ಕೇಂದ್ರ ಸರ್ಕಾರ ಅಲ್ಲಿಂದ ಅತಿ ಹೆಚ್ಚು ಆಮದು ಮಾಡಿಕೊಂಡಿದೆ. ಈ ಹಿಂದೆ ಸಾಲ ಎಷ್ಟಿತ್ತು, ಈಗ ಸಾಲ ಎಷ್ಟು, ಈ ಚರ್ಚೆ ಅಗತ್ಯ. ಡೈರೆಕ್ಟ್ ಟ್ಯಾಕ್ಸ್ ಎಷ್ಟು, ಇಂಡೈರೆಕ್ಟ್ ಟ್ಯಾಕ್ಸ್ ಪಾಲಿಷ್ಟು ಚರ್ಚೆ ಅಗತ್ಯ. ನೇರ ಟ್ಯಾಕ್ಸ್ ಕಟ್ಟುವವರೇ ನಿಜವಾದ ದೇಶ ಪ್ರೇಮಿಗಳು ಎಂದು ಬಿಂಬಿಸುವುದರ ಹಿಂದಿನ ಅಜೆಂಡಾ ಏನು ಅರಿಯಬೇಕು. ಈ ಎಲ್ಲದರ ಆಧಾರದ ಮೇಲೆ ಬಜೆಟ್ ನೋಡುವುದು ಒಳಿತು ಎನ್ನುವುದು ನಮ್ಮ ಅಭಿಪ್ರಾಯ. ಕಳೆದ 7-8 ತಿಂಗಳ ಹಿಂದೆಯೇ ತಾಲೂಕಿನ ಯದ್ದಲದೊಡ್ಡಿ ಗ್ರಾಮದಲ್ಲಿ ನಿರ್ಮಿಸಿದ ಚರಂಡಿಯನ್ನ ದಾಟಿಕೊಂಡೇ ಗ್ರಾಮಸ್ಥರು ತಿರುಗಾಡುವ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ. ಜನರಿಗೆ ತಿರುಗಾಡಲು ಒಂದು ಸಿಡಿ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿ PDO ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿಕೊಂಡವರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಸಾಬಯ್ಯ ನಾಯಕ್ ಚಿನ್ನಪಟ್ಟಿ ಆರೋಪ ಮಾಡಿದರು. ತಾಲೂಕಿನ ಒಳಬಳ್ಳಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯದ್ದಲದೊಡ್ಡಿ ಗ್ರಾಮದಲ್ಲಿ ಚರಂಡಿ ಹಾಗೂ ಸಿಡಿ ನಿರ್ಮಾಣ ಮಾಡಲು ಅನುದಾನ ನೀಡಲಾಗಿದೆ. ಈಗಾಗಲೇ ಕಳೆದ 7-8 ತಿಂಗಳ ಹಿಂದೆಯೇ 1ನೇ ವಾರ್ಡ್ನಲ್ಲಿ ಈ ಚರಂಡಿ ಕಾಮಗಾರಿ ಮುಗಿಸಿ ಅದಕ್ಕೆ ಸಿಡಿ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸಿಡಿ ನಿರ್ಮಿಸುವಂತೆ ಗ್ರಾಮ ಪಂಚಾಯಿತಿ PDO ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಿ ಮನವಿ ಮಾಡಿಕೊಂಡು 6-7 ತಿಂಗಳವಾದರೂ ಸಹ ಸಿಡಿ ಮಾಡದೆ ನಿರ್ಲಕ್ಷ್ಯ ತೋರಿದ ಕಾರಣ ಜನರಿಗೆ ತಿರುಗಾಡಲು ಬಹಳ ತೊಂದರೆಯಾಗಿದೆ. ಆದಷ್ಟು ಬೇಗ ಚರಂಡಿಗೆ ಸಿಡಿ ನಿರ್ಮಾಣ ಮಾಡದೆ ಹೋದರೆ ಗ್ರಾಮಸ್ಥರ ಜೊತೆಗೂಡಿ ಹೋರಾಟ ಮಾಡುವುದಾಗಿ ಸಾಬಯ್ಯ ನಾಯಕ್ ಚಿನ್ನಪಟ್ಟಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಆಗ್ರಹಪಡಿಸಿದ್ದಾರೆ. ಚರಂಡಿ ನಿರ್ಮಾಣ ಮಾಡಲಾಗಿದೆ, ಕೂಲಿಕಾರರು ಸಿಗದೇ ಇರುವುದರಿಂದ ಸಿಡಿ ಕೆಲಸ ವಿಳಂಬವಾಗಿದೆ. ಆದಷ್ಟು ಬೇಗನೆ ನಿರ್ಮಾಣ ಮಾಡಲಾಗುವುದು. ಅಲ್ಲದೆ ಸರ್ಕಾರದಿಂದ ಯಾವುದೇ ಅನುದಾನವೂ ಬಂದಿಲ್ಲ. ನನ್ನ ಕೈಯಿಂದ ದುಡ್ಡು ಹಾಕಿ ಕೆಲಸ ಮಾಡಿದ್ದೇನೆ. ಒಳಬಳ್ಳಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಬಿಕಮ್ಮ ಗಂಡ ಭೀಮಣ್ಣ ಮಾಹಿತಿ ನೀಡಿದರು. ಈ ವೇಳೆ ನಾಗಲಿಂಗ, ಧರ್ಗಯ್ಯ, ವೀರೇಶ್, ಅಯ್ಯಪ್ಪ, ದರ್ಗೇಶ್, ಮದಕರಿ ಸೇರಿದಂತೆ ಅನೇಕರಿದ್ದರು. ನಗರದ ಸಂಕೇತ್ ಸಂಸ್ಥೆಯಿಂದ ಸತ್ಯ ಗಾರ್ಡನ್ನಲ್ಲಿ ಫೆಬ್ರವರಿ 7ರಂದು ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನದ ಕಾರ್ಯಕ್ರಮದ ಭಾಗವಾಗಿ ಅಪೂರ್ವ ಸಂಗಮ ಎಂಬ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಕೇತ ಸಂಸ್ಥೆಯ ಕಾರ್ಯದರ್ಶಿ ಅನಿಲ್ ರಾಜ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 2004ರಲ್ಲಿ ನಮ್ಮ ಕಾಲೇಜು ಪ್ರಾರಂಭವಾಗಿದ್ದು ಅಲ್ಲಿಂದ ಇಲ್ಲಿಗೆ 20 ಬ್ಯಾಚ್ಗಳು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿ ಹೋಗಿದ್ದಾರೆ. ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ CPI, PSI, ಪೇದೆ, ಕಂದಾಯ ಇಲಾಖೆಯಲ್ಲಿ VA, PDO, ಶಿಕ್ಷಕರು, ಬ್ಯಾಂಕ್, CA ಸೇರಿದಂತೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನೇಮಕಗೊಂಡು ನಮ್ಮ ಸಂಸ್ಥೆಯ ಹೆಸರನ್ನು ಹೆಚ್ಚಿಸಿದ್ದಾರೆ.
ಅಂಥವರನ್ನು ಮತ್ತೊಮ್ಮೆ ಒಂದೇ ವೇದಿಕೆಯಲ್ಲಿ ಸೇರಿಸುವ ಕೆಲಸ ಈಗ ಆಗುತ್ತಿದೆ. ಈ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ನಮ್ಮೆಲ್ಲರನ್ನು ಒಗ್ಗೂಡುವಂತೆ ಮಾಡಿದೆ. ಸುಮಾರು 4,000 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಂಗಳೂರಿನ KFCCIನ ತ್ರಿವಿಕ್ರಮ್ ಜೋಶಿ, ಸ್ಥಳೀಯ BJP ಮುಖಂಡರು ಭಾಗವಹಿಸಲಿದ್ದಾರೆ. RGM ಶಾಲೆಯ ಅಧ್ಯಕ್ಷರು ಹಾಗೂ ನೇತೃತಜ್ಞರಾದ ಡಾಕ್ಟರ್ ಚನ್ನನಗೌಡ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು. ಸರ್ಟಿಫೈಡ್ ಲಿಂಬ್ರಾ ಇಂಟರ್ನ್ಯಾಷನಲ್ ಸ್ಪೆಸಿಲಿಟೇಟರ್ ಅಮೆರಿಕ ಇವರು ಮುಖ್ಯ ಭಾಷಣಕಾರರಾಗಿ ಆಗಮಿಸುವರು. ಮಧ್ಯಾಹ್ನ 3ರಿಂದ 6ರವರೆಗೆ ವಿದ್ಯಾರ್ಥಿಗಳಿಗಾಗಿ ಫನ್ ಗೇಮ್ಸ್ ಆಡಿಸಲಾಗುವುದು. 6ರಿಂದ 7:30ರವರೆಗೆ ಉದ್ಘಾಟನೆ ಕಾರ್ಯಕ್ರಮ, ನಂತರ ಶಿಕ್ಷಕರಿಗೆ ಸನ್ಮಾನ. 7:30ರಿಂದ ರಾತ್ರಿ 9ರವರೆಗೆ ಪವನ್ ಭಟ್ ಅವರಿಂದ ಲೈವ್ ಮ್ಯೂಸಿಕ್ ಬ್ಯಾಂಡ್, ಹಳೆಯ ಕನ್ನಡ ಗೀತೆಗಳ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 9ರಿಂದ 10ರವರೆಗೆ ಊಟದ ಜೊತೆಗೆ ಚಿಟ್ ಚಾಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವೇಳೆ ಪ್ರಾಚಾರ್ಯರಾದ ಬಸವರಾಜ ಬೊಮ್ಮನಾಳ್, ದೀಪಕ್ ಎನ್ ತುರ್ಬಿಹಾಳ್, ಅಮರೇಶ್ ಅಲಬನೂರ್, ಸಂಗಮೇಶ್ ಪಾಟೀಲ್, ವಿಶ್ವನಾಥ್ ಪತ್ತರ್, ವೆಂಕಟೇಶ್ ಭಂಡಾರಿ ಸೇರಿದಂತೆ ಅನೇಕರಿದ್ದರು. ತ್ರಿವಿಕ್ರಮ್ ಜೋಶಿ, ನಿರ್ದೇಶಕರು FKCCI ಬೆಂಗಳೂರು, ಮತ್ತು BJP ಮುಖಂಡರು ರಾಯಚೂರವರು. ಅದಾದಮೇಲೆ ಡಾಕ್ಟರ್ ಚನ್ನನಗೌಡ ಅವರ ಮುಖ್ಯ ಅತಿಥಿಗಳಾಗಿರ್ತಾರೆ. ತ್ರಿವಿಕ್ರಮ್ ಜೋಶಿ ಉದ್ಘಾಟಕರು, ಮುಖ್ಯ ಅತಿಥಿಗಳು ಡಾಕ್ಟರ್ ಚನ್ನನಗೌಡ ಪಾಟೀಲ್, ನೇತೃತಜ್ಞರು ಹಾಗೂ ಅಧ್ಯಕ್ಷರು RGM ಶಿಕ್ಷಣ ಸಂಸ್ಥೆ ಚನ್ನನಗೌಡ ಪಾಟೀಲ್. ಮುಖ್ಯ ಭಾಷಣಕಾರರಾಗಿ ರಮೇಶ್ ಉಮಾರಾಣಿ. ಸರ್ಟಿಫೈಡ್ ಲಿಂಬ್ರಾ ಇಂಟರ್ನ್ಯಾಷನಲ್ ಅಂತ ಬರುತ್ತೆ. ಆ ಟ್ರೈನರ್ USA ಇಂದ ಟ್ರೈನಿಂಗ್ ಪರ್ಮಿಷನ್ ತಗೊಂಡಿರ್ತಾರೆ. ಸರ್ಟಿಫೈಡ್ ಲಿಂಬ್ರಾ ಇಂಟರ್ನ್ಯಾಷನಲ್ ಫೆಸಿಲಿಟೇಟರ್ USA ಅಮೆರಿಕ. ಅವರು ಮುಖ್ಯ ಭಾಷಣಕಾರರಾಗಿ ಬೆಂಗಳೂರಿಂದ ಆಗಮಿಸಿದ್ದಾರೆ. ಸಂಡೇ ಫಾರ್ ಸೇವಾ ಕಾರ್ಯಕ್ರಮದ ಹೆಸರಿನಲ್ಲಿ ರವಿವಾರದಂದು ಸ್ವಚ್ಛತೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ಮಾಡುವುದು ಗೊರೆಬಾಳ್ ಗ್ರಾಮದ ಯುವಕರು ರೂಢಿಸಿಕೊಂಡ ಪದ್ಧತಿ. ನಿನ್ನೆ ಸಂಡೇ ಎಂದು ಒಳಬಳ್ಳಾರಿಗೆ ತೆರಳಿ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ. ಸದಾ ಕೆಟ್ಟ ಅಭ್ಯಾಸದ ಕಡೆ ಆಕರ್ಷಣೆಗೊಳಗಾಗುವ ಯುವಕರೇ ಕಾಣುವ ಹಿಂದಿನ ದಿನಗಳಲ್ಲಿ ಒಳ್ಳೆಯ ಅಭ್ಯಾಸಗಳು ಯುವಕರಲ್ಲಿ ಇದೆ ಎನ್ನುವುದನ್ನು ತೋರಿಸಿದ್ದಾರೆ ಗೊರೆಬಾಳ್ ಗ್ರಾಮದ ಯುವಕರು. ಸಂಡೇ ಫಾರ್ ಸೇವಾ ಎನ್ನುವ ಹೆಸರಿನಲ್ಲಿ ಸಂಡೇ ಎಂದು ಸಾರ್ವಜನಿಕ ಸೇವಾ ಕಾರ್ಯ ಮಾಡುವುದನ್ನು ರೂಢಿಸಿಕೊಂಡಿದ್ದು, ನಿನ್ನೆ ಸಂಡೇ ಎಂದು ಒಳಬಳ್ಳಾರಿಯ ಶ್ರೀ ಬಸವಲಿಂಗ ತಾತನವರ ಅಪ್ಪಣೆಯ ಮೇರೆಗೆ ಒಳಬಳ್ಳಾರಿಯ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯ ನಂತರದ ಸ್ವಚ್ಛತೆ ಸೇವಾ ಕಾರ್ಯವನ್ನು ಬೆಳಗ್ಗೆ 7 ಗಂಟೆಯಿಂದ 10:30ರವರೆಗೆ ಗೊರೆಬಾಳ್ ಸಂಡೇ ಫಾರ್ ಸೇವಾ ಸದಸ್ಯರು ಹಮ್ಮಿಕೊಂಡಿದ್ದರು ಮತ್ತು ಭಾಗವಹಿಸಿದ್ದರು. ತಾಲೂಕಿನ ಗೊರೆಬಾಳದ ಯುವಕರು ಸಂಡೇ ಫಾರ್ ಬಳಗದ ವತಿಯಿಂದ ಪ್ರತಿ ಸಂಡೇ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡುತ್ತಾರೆ. ಹಿಂದಿನ ಸಂಡೇ 82ನೇಯದು ಒಳಬಳ್ಳಾರಿಯ ಜಾತ್ರೆ ಮುಗಿದಿದ್ದರಿಂದ ಅಲ್ಲಿನ ಎಲ್ಲ ಸ್ವಚ್ಛತಾ ಕಾರ್ಯ ಮಾಡಿ ಒಳಬಳ್ಳಾರಿಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಫೋಟೋಗ್ರಾಫರ್ಗಳು ಅಂದರೆ ಯಾವಾಗಲೂ ಕ್ಯಾಮರಾ ಹಿಡಿದು ಪರದೆಯ ಹಿಂದೆ ಇರುವವರು, ಬೇರೆಯವರ ಜೀವನದ ಸುಂದರ ಕ್ಷಣಗಳನ್ನು ಕ್ಲಿಕ್ ಮಾಡಿ ಸಂಭ್ರಮಿಸುವವರು. ಆದರೆ ಇಂದು ಅದೇ ಕೈಗಳು ಬ್ಯಾಟ್ ಮತ್ತು ಬಾಲ್ ಹಿಡಿದು ಮೈದಾನದಲ್ಲಿ ಮಿಂಚುತ್ತಿರುವುದನ್ನು ನೋಡಲು ತುಂಬ ಖುಷಿಯಾಗುತ್ತಿದೆ. ಕ್ಯಾಮರಾದಲ್ಲಿ ಹೇಗೆ ಫೋಕಸ್ ಮುಖ್ಯವೋ ಕ್ರಿಕೆಟ್ ಮೈದಾನದಲ್ಲೂ ಅಷ್ಟೇ ಫೋಕಸ್ ಇಟ್ಟು ನೀವು ಆಡಿದ್ದೀರಿ. ಈ ಪಂದ್ಯಾವಳಿಯ ಉದ್ದೇಶ ಕೇವಲ ಗೆಲುವು ಮಾತ್ರವಲ್ಲ, ಉತ್ತರ ಕರ್ನಾಟಕದ ಎಲ್ಲ ಛಾಯಾಗ್ರಾಹಕರನ್ನು ಒಂದುಗೂಡಿಸುವುದು. ದಿನವಿಡೀ ಕೆಲಸದ ಒತ್ತಡ, ಶುಭ ಸಂಭ್ರಮಗಳ ಓಡಾಟದ ನಡುವೆ ಮನಸ್ಸಿಗೆ ನೆಮ್ಮದಿ ನೀಡಲು ಇಂತಹ ಕ್ರೀಡಾಕೂಟಗಳು ಅಗತ್ಯ. ಇಲ್ಲಿ ಯಾರು ಸೋತಿಲ್ಲ, ಒಬ್ಬರು ಟ್ರೋಫಿ ಗೆದ್ದರೆ ಇನ್ನೊಬ್ಬರು ಜನರ ಹೃದಯ ಗೆದ್ದಿದ್ದೀರಿ. ನಮ್ಮ ನಡುವಿನ ಈ ವೃತ್ತಿಪರ ಬಾಂಧವ್ಯ ಹೀಗೆ ಮುಂದುವರಿಯಲಿ. ಮತ್ತೊಮ್ಮೆ ಮುಖ್ಯಾಂಶಗಳು. ರೈತನಗರ ಕ್ಯಾಂಪ್ ಶಾಲೆಯ ರಿಪೇರಿ ಯಾವಾಗ? ಶಾಸಕರಿಗೆ BO ಅವರಿಗೆ ಪಾಲಕರ ಪ್ರಶ್ನೆ. ಬಜೆಟ್ನಲ್ಲಿ ಅಂಕಿ ಸಂಖ್ಯೆಗಿಂತ ಅಕ್ಷರಗಳೇ ಜಾಸ್ತಿ ಇದೆ. ಸಂಖ್ಯೆಗಳು ಮಾತನಾಡಬೇಕು, ಆದರೆ ನಿನ್ನೆಯ ಬಜೆಟ್ನಲ್ಲಿ ಅಕ್ಷರಗಳೇ ಮಾತಾಡಿವೆ. ಎದ್ದಲ ದೊಡ್ಡಿಯಲ್ಲಿ ಚರಂಡಿ ನಿರ್ಮಾಣ, ತಿರುಗಾಡಲು ತೊಂದರೆ, CD ನಿರ್ಮಿಸದೆ PDO ನಿರ್ಲಕ್ಷ್ಯ. ಫೆಬ್ರವರಿ 7ರಂದು ಸಂಕೇತ್ ಸಂಸ್ಥೆಯಿಂದ ಅಪೂರ್ವ ಸಂಗಮ ಕಾರ್ಯಕ್ರಮ. ಸಂಡೇ ಫಾರ್ ಸೇವಾ ಬಳಗ ಗೊರೆಬಾಳದಿಂದ 82ನೇ ಸೇವಾ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.